ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕೊಡಗಿನ ಜನರ ಬಹುಕಾಲದ ಬೇಡಿಕೆಯಾಗಿರುವ ಕ್ರೀಡಾ ವಿಶ್ವವಿದ್ಯಾನಿಲಯ ಸ್ಥಾಪನೆಯ ಕುರಿತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವ ಅಗತ್ಯವಿದೆ. ಆ ಮೂಲಕ ಕ್ರೀಡಾಸಕ್ತರ ಬೇಡಿಕೆಯಿಂದ ಈಡೇರಿಸಿಕೊಳ್ಳಲು ಸಾಧ್ಯವಿದೆ ಎಂದು ಹೈಕೋರ್ಟ್ ಹಿರಿಯ ವಕೀಲ ಮುಕ್ಕಾಟಿರ ತಿಮ್ಮಯ್ಯ ನಾಣಯ್ಯ ತಿಳಿಸಿದ್ದಾರೆ. ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ ವತಿಯಿಂದ ನಗರದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೀತಾ ಇರುವ ಲೆದರ್ ಬಾಲ್ ಕೊಡವ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಯುವ ಕ್ರೀಡಾ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವಂತೆ ಕರೆ ನೀಡಿದರು. ಸಣ್ಣ ಜಿಲ್ಲೆಯಾಗಿರುವ ಕೊಡಗಂದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರು ಇಡೀ ಪ್ರಪಂಚಕ್ಕೆ ತಿಳಿಯುವಂತೆ ಮಾಡಿದ್ದಾರೆ. ಇದೀಗ ಜಿಲ್ಲೆಯ ಕ್ರೀಡಾಪಟುಗಳು ಹಾಗೂ ಯುವ ಪ್ರತಿಭೆಗಳು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ದೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಹಾಗೂ ಸೈನಿಕರಿಂದ ಕೊಡುಗೆಯಾಗಿ ನೀಡಿದ ಹೆಗ್ಗಳಿಕೆ ಕೊಡಗು ಜಿಲ್ಲೆಯದ್ದು ಎಂದರು. ఎంత సంస్థ ఏ ತರ సపోర్ట్ ఫండింగ్ ನಂಗೆ ഉണ്ട്. പിന്നെ ഇಲ್ಲಿയുള്ള മക്കൾക്ക് എല്ലാം എന്താണെന്ന് പ്ലീസ് ഫോളോ ലെതർ ബാൾ ക്രിക്കറ്റ്. ഇത് ഞങ്ങളുടെ ഫ്യൂച്ചർ. നിങ്ങൾക്ക് എല്ലാവർക്കും നല്ല ടാലന്റ് ഉണ്ട്. ಕೊಡುವಾಗ ನಂಗೆ ವಿ ಆರ್ ಬ್ಲೆಸ್ಡ್. ಕಾವೇರಿ ಮೇರ ನೀರು ಕುಡಿಸಿದ ನಂಗೆ ಇಂದು നല്ല ടാലന്റ് എടുത്ത് നല്ല മക്ക വന്നാണ്ട് കൊടുക്ക് നാളെ ആശ എന്താ ಇಂದು ഒരു ವಿದ್ಯುತ್ ಕಾವೇರಪ್ಪ ಅಲ್ಲ, ನಾಳೆ ಅಟ್ಲೀಸ್ಟ್ ಕರ್ನಾಟಕಕ್ಕೆ 5 ಕೊಡೋ ಮಕ್ಕ ಕಳಿಕೊಂಡು ಅವ್ರ ಆಸೆನ ಹಾಕೊಂಡು ಐ ಥಿಂಕ್ ಐ ವಾಂಟ್ ಟು ಸೀ ದ ಡ್ರೀಮ್ ಕಮ್ ಟ್ರೂ ಇನ್ ನೆಕ್ಸ್ಟ್ 2 years. ಅಂದ್ಕೊಂಡು ಅದಕ್ಕಾಯ್ತು ಇದೆಲ್ಲ ನಂಗೆ ಮಳೆ ಇಟ್ಟು ಜಸ್ಟ್ ಅದಕ್ಕಾಯ್ತು ನಿಂಗೆಲ್ಲ ಇಲ್ಲಿಂದ ನಂಗೆ ಕ್ರಿಕೆಟ್ ಹಾರ್ಡ್ ಬಾಲ್ನ ನಂಗೆ ಎನ್ಕರೇಜ್ ಮಾಡಿತ್ತು. ನಿಂಗೆ നല്ല ಟಾಲೆಂಟ್ನ ನೋಟಿತ್ತು, ಐಡೆಂಟಿಫೈ ಮಾಡಿತ್ತು. ನಿಂಗಳ ಕೊಡಿಕೊಂಡಪ್ಪ ಅಂತ ರೆಸ್ಪಾನ್ಸಿಬಿಲಿಟಿ ನಂಗೆ ಈ ಕೋರ್ ಕ್ರಿಕೆಟ್ ಫೌಂಡೇಶನ್ ನಂಗೆ ಅರ್ಥಂಡಿತ್ತು. ವಿ ವಿಲ್ ಫಾಲೋ ದಟ್ ಡ್ರೀಮ್ ಆಫ್ ಅವರ್ಸ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ നല്ല ಮ್ಯಾನ್ ಎಲ್ಲ ಬಂದ ಟೀಮ್ಸ್ಗೆ ಆಲ್ ದ ಬೆಸ್ಟ್. ಪ್ಲೀಸ್ ಪ್ಲೇ ವೆಲ್. ಲೆಟ್ ದ ಸ್ಪಿರಿಟ್ ಆಫ್ ದ ಗೇಮ್ ರೋಲ್. ಕೊಡವ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ಮಾತನಾಡಿ, ಕಳೆದ 24 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇರುವ ಕೊಡವ ಕುಟುಂಬಗಳ ನಡುವಿನ ಹಾಕಿ ಪಂದ್ಯಾವಳಿ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸೇರ್ಪಡೆಗೊಂಡಿದೆ. ಹಾಕಿ ಹಬ್ಬ ಹೊಸ ದಾಖಲೆಯನ್ನು ಬರೆದಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ಏಪ್ರಿಲ್ 28 ನಡೆದಂಥ കളി അത് നേരായിത്തോ ആ ഇന്റർനാഷണൽ ലെവലിൽ ആ മട്ടത്തിൽ നടത്തിയിട്ടുണ്ടെങ്കിൽ അത് ചെറിയ ബരി ഒരു 1,20,000 ಜನಸಂಖ್ಯೆ ಉಳ್ಳಂತ ಕೊಡವ ನಡತನಂತ ಒಂದು കളിക്കൂಟ ಅದത്തിൽ ಉಳ್ಳಂತ 1047 ಕೊಡವ ಒಕ್ಕಡത്തിൽ ಬರೀ 130 ಜನ ಉಳ್ಳಂತ ಕುಂಡೋಂಡ ನಮ್ಮೆಂದೆಂಗಿ ನೆರಾಯ್ತು. ಇದು ಪೆರ್ಮೆರ ವಿಚಾರ. ಕಾರ್ಯಕ್ರಮದಲ್ಲಿ ಹಿರಿಯ ಸಲಹೆಗಾರ ಕಿಶನ್ ಮಾದಪ್ಪ, ಪಂದ್ಯಾವಳಿಯ ಮುಖ್ಯ ಸಂಚಾಲಕ ಪೊರ್ಕೊಂಡ ಸುನಿಲ್, ಪ್ರಮುಖರಾದ ಕೊಕ್ಕೆಲರ ಅಪ್ಪಯ್ಯ, ಪಂದ್ಯಾವಳಿಯ ನಿರ್ದೇಶಕರು ಹಾಗೂ ಫ್ರಾಂಚೈಸಿಗಳ ನಾಯಕರು ಪಾಲ್ಗೊಂಡಿದ್ದರು. ಈ കളി ಅನ್ನುವಂಥದ್ದು ನಮಗೆ ಒಂದು ಮನೆ ಇಷ್ಟ ಆಯಿತು. ಕುಟುಂಬದಿಂದ ಹಾಕಿನಾಗ ಗಿನ್ನಿಸ್ ದಾಖಲೆ ಮಾಡಿದ್ದು ಇವತ್ತ ಹಾಗೆ ಕಾಲದಲ್ಲಿ ದಾರಿ ನಮ್ಮೆ ಆಯಿತು. ಕೊಡಗು അങ്ങനെ കൂർഗ് ക്രിക്കറ്റ് ഫൗണ്ടേഷൻ ಅನ್ನುವಂಥ ഒരു ಮೆಟ್ಟಿಲು ಇಲ್ಲಿ ರಾಜ್ಯ, ಜಿಲ್ಲೆ, ರಾಜ್ಯ ಪ್ರಪಂಚಕ್ಕೆ ಗುರ್ತು ಮಾಡೋಕಂತವ್ರು ಮನುಷ್ಯ ಆಯ್ತು ಬಿಟ್ಟಿಂಗ ಅಲ್ಲಿಂದ ತಿಮ್ಮೇಜಿ ಬಾತು ಹೆಚ್ಚಿಗೆ ಜನ ನಂಗೆ ಆರ್ಮಿ ಲೆಫ್ಟಿನೆಂಟ್ ಜನರಲ್, ಮೇಜರ್ ಜನರಲ್ ಪ್ರೊಡ್ಯೂಸ್ ಮಾಡ್ತೀವಿ. ಈಕ್ವಲ್ ರಿಟೈರ್ಡ್ ಸುಮಾರು ಜನ ರಿಟೈರ್ಡ್ ನಂಗೆ ಉಂಟು, ಸರ್ವಿಸ್ ಉಳ್ಳಂಗೂ ಉಂಟು ಬಾರಿ ಜನ. ಎಲ್ಲರಿಗೂ ಥ್ಯಾಂಕ್ಸ್. ಕಿಶನ್ ಸರ್, NT ನಾಣಯ್ಯ ಸರ್, ನಂಗಡ ಮಹೇಶ್ ನಾಚೆ ಅಜ್ಜನಕಂಡ ಇಂಕೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಬಂದಂಗೆ. ಎಲ್ಲರೂ ಕೂಡಿದ್ದು ಬಳ್ತಂಗ ಸ್ಟ್ರಾಂಗ್ ಮಾಡಂಗ. ವಿ ಪ್ಲೇ ರಿಯಲ್ ಹಾಕಿ, ಲೆಟ್ಸ್ ಪ್ಲೇ ರಿಯಲ್ ಕ್ರಿಕೆಟ್. ಆಟೋಮೊಬೈಲ್ ವರ್ಕರ್ಸ್ ಅಸೋಸಿಯೇಷನ್ ವತಿಯಿಂದ 9ನೇ ವರ್ಷದ ಕಾರ್ಮಿಕ ದಿನಾಚರಣೆಯಿಂದ ಗೋಣಿಕೊಪ್ಪಲಿನ ಮಹಿಳಾ ಕೊಡವ ಸಮಾಜದಲ್ಲಿ ಸಂಘದ ಅಧ್ಯಕ್ಷರಾದ CM ಅಶ್ರಫ್ ಅವರ ನೇತೃತ್ವದಲ್ಲಿ ಆಚರಣೆ ಮಾಡಲಾಯಿತು.
ಈ ಸಂದರ್ಭ ಮುಖ್ಯ ಅತಿಥಿ ಜನರಲ್ ಮೇಜರ್ ಕಾರ್ಯಪ್ಪ ಅವರಿಂದ ಸಂಘದ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಮಕ್ಕಳಿಂದ ಹಾಡುಗಾರಿಕೆ, ಭರತನಾಟ್ಯ ಏರ್ಪಡಿಸಲಾಗಿತ್ತು. ಮಕ್ಕಳಿಗೆ ಮೇಜರ್ ಜನರಲ್ ಕಾರ್ಯಪ್ಪ ಅವರು ಬಹುಮಾನ ವಿತರಣೆ ಮಾಡಿದರು. ನೀವೇನು ವಿಷಯ ಬಂದರೂ ನನ್ನ ಹತ್ರ ಹೇಳಿ ಅಂತೇಳಿ ನಮ್ಮೊಟ್ಟಿಗೆ ಸಹಕರಿಸುತ್ತಾ ಇದು ಮಾಡ್ತಾರೆ. ನೀವು ಅನ್ನದಾನ ಮಾಡ್ತೀರಾ? ನಾನು ಮಾಡ್ತಾ ಇರ್ತೀನಿ ಅನ್ನದಾನ, ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲಿ ಮಾಡ್ತಾ ಇರ್ತೀನಿ. ಇದು ಅದು ಬೇಕು ಸ್ವಲ್ಪ ಎಲ್ಲ ಹೇಳ್ತಾರಲ್ಲ, 90% ನೀವು ಇಟ್ಕೊಂಡು 10% ಅನ್ನದಾನ ಮಾಡಿ ಕೊಡಿ, ಅದು ನಿಮಗೆ ಒಳ್ಳೆಯದು, ದೇವರು ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ಎಲ್ಲ ಹೇಳ್ತಾರೆ. ಅದೇ ರೀತಿ ಇದು ನೀವು ಭಾಳ ವೆಲ್ಫೇರ್ ಆ್ಯಕ್ಟಿವಿಟೀಸ್ ನಿಮ್ಮ ಆಶ್ರಮ ಸಂಘ ಇದೆಲ್ಲ ಮಾಡ್ತೀರಾ, ನೀವು ಕಷ್ಟಪಡ್ತೀರಾ. ನೀವು ಅದನ್ನು ಇನ್ನೂ ಬಾಕಿ ಇರೋ ವಿಷಯ ನೀವು ಯೋಚನೆ ಮಾಡ್ತೀರಾ. ಇದೊಂದು ಭಾಳ ದೊಡ್ಡ ಹೆಮ್ಮೆಯ ವಿಷಯ ಎಲ್ಲರಿಗೂ. ಇದು ಈ ರೀತಿ ಇರಬೇಕು. ಮನುಷ್ಯರಾದಮೇಲೆ ಡಿಸಿಪ್ಲಿನ್ ಆಗಿ ಎಲ್ಲರೂ ಮೋಸ ಮಾಡದೆ, ಅನ್ಯಾಯ ಮಾಡದೆ ತಮ್ಮ ಜೀವನಮಾನವನ್ನು ಮುಂದೆ ತರಬೇಕು, ಬೇಕೇ ಬೇಕು. ಆದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಸಂದೀಪ್ ಅವರು ಬ್ಯಾಂಕ್ನಲ್ಲಿ ದೊರೆಯುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಯಾವುದೋ ಒಂದು ಬ್ಯಾಂಕಲ್ಲಿ ಅಕೌಂಟ್ ಇರ್ಬೋದಲ್ಲ, ಇಲ್ಲಿರೋ ಸುಮಾರು ಜನ ನಮ್ಮ ಕಸ್ಟಮರ್ಸೇ, ಡೈಲಿ ಬರ್ತಾರೆ ಕಸ್ಟಮರ್ಸ್ ಸುಮಾರು ಜನ ಇದೆ. ಬೈ ಚಾನ್ಸ್ ಯಾರಿಗೆ ಅಕೌಂಟ್ ಇಲ್ಲನ ಎಲ್ಲರೂ ಹೋಗಿ ಒಂದು ಅಕೌಂಟ್ ಓಪನ್ ಮಾಡಿ. ಅದು ಈಗ ಎಲ್ಲ ಬ್ಯಾಂಕು 1000 ರೂಪಾಯಿ ಬ್ಯಾಲೆನ್ಸ್ ಬೇಕು, 2000 ಬ್ಯಾಲೆನ್ಸ್ ಬೇಕು, 3000 ಬ್ಯಾಲೆನ್ಸ್ ಬೇಕು ಅಂತ ಹೇಳ್ತಾರೆ. ಆ ಥರ ಏನಿಲ್ಲ, ಎಲ್ಲರಿಗೂ 0 ಬ್ಯಾಲೆನ್ಸ್ ಎಲಿಜಿಬಲ್ ಇದೆ. ಪ್ರಧಾನಮಂತ್ರಿ ಜನ್ಧನ್ ಅಕೌಂಟ್ ಇದೆ, ಎಲ್ಲರಿಗೂ 0 ಬ್ಯಾಲೆನ್ಸಲ್ಲಿ ಅಕೌಂಟ್ ಓಪನ್ ಮಾಡ್ಬೋದು. ಅದರಲ್ಲಿ 1 ರೂಪಾಯಿ ನಿಮಗೆ ಕಟ್ ಆಗೋದಿಲ್ಲ. ಅದಕ್ಕೆ ಮತ್ತೆ ಅವ್ರ ಬ್ಯಾಂಕ್ ಅವರು ATM ಕಾರ್ಡ್ ಪ್ರೊವೈಡ್ ಮಾಡ್ತಾರೆ, ರೂಪೇ ATM ಕಾರ್ಡ್. ಅದರಲ್ಲಿ ನಿಮಗೆ ಆಟೋಮ್ಯಾಟಿಕ್ 1 ಲಕ್ಷ ರೂಪೀಸ್ ಇನ್ಶೂರೆನ್ಸ್ ಕವರೇಜ್ ಸ್ಟಾರ್ಟ್ ಆಗುತ್ತೆ. ಸಂಘದ ವತಿಯಿಂದ ವಿವಿಧ ಬಗೆಯ ಆಟೋಟಗಳ ಸ್ಪರ್ಧೆಯಿಂದ ಸದಸ್ಯರಿಗೆ ಏರ್ಪಡಿಸಲಾಗಿತ್ತು. ಈ ಸಂದರ್ಭ ಸಂಘದ ಗೌರವಾಧ್ಯಕ್ಷ ದಾಮೋದರ್, ಉಪಾಧ್ಯಕ್ಷ ಅಬೂಬಕ್ಕರ್, ಕಾರ್ಯದರ್ಶಿ MV ಅಶೋಕ್ ಕುಮಾರ್, ಸಹ ಕಾರ್ಯದರ್ಶಿ ಮಹೇಶ್ ಖಜಾಂಚಿ, AJ ಹ್ಯಾರಿಸ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಆಟೋಮೊಬೈಲ್ ವರ್ಕರ್ಸ್ ಅಸೋಸಿಯೇಷನ್ ಸಂಘದ 9ನೇ ವರ್ಷದ ಕಾರ್ಮಿಕ ದಿನಾಚರಣೆ ಇವತ್ತು ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ. ನಾವು ನಮ್ಮ ಸಂಘದಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಇವತ್ತು ನಮಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಮೇಜರ್ ಜನರಲ್ ಕಾರ್ಯಪ್ಪನವರು ಸಹ ಇದ್ದರು. ಅವರು ನಮ್ಮ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಇವತ್ತಿನ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಇನ್ನು ನಮ್ಮ ಆಟೋಟ ಕಾರ್ಯಕ್ರಮಗಳು ಅದೆಲ್ಲ ನಡೀತದೆ. 9ನೇ ವರ್ಷ ನಾವು ಈಗ ಇದು ಮಾಡಿ 9 ವರ್ಷ ಆಯಿತು ಇವತ್ತಿಗೆ. ಇನ್ನು ಇವತ್ತು ಹೊಸ ಸಂಘ ರಚನೆ ಆಯಿತು. ಹೊಸ ಸಂಘ ರಚನೆಯಾಗಿದೆ. ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಇವರು ಸಹ ಈ ಇದರಲ್ಲಿ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಇವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು. ನಮ್ಮ ನಾಡಿನ ಸಮಸ್ತ ಕಾರ್ಮಿಕರಿಗೆ, ನಮ್ಮ ಸಂಘಕ್ಕೆ ಹೊಸದಾಗಿ ಬರೋವರಿಗೂ ನಾವು ಇಷ್ಟು 9 ವರ್ಷವೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಸೋಷಿಯಲ್ ಸರ್ವಿಸ್ ಅದು ಎಲ್ಲ ಮಾಡಿದ್ದೀವಿ. ಅದೇ ರೀತಿ ಇನ್ನೂ ನಮ್ಮ ಸಂಘಕ್ಕೆ ಹೊಸದಾಗಿ ನೇಮಕಗೊಳ್ಳುವವರು ಇನ್ನು ಮುಂದೇನೂ ಅದೇ ರೀತಿಯಲ್ಲಿ ಒಳ್ಳೆ ಕಾರ್ಯಗಳನ್ನು ನಡೆಸಿ ಮುಂದುವರಿಸಲಿ ಅಂತ ಕೇಳಿಕೊಳ್ಳುತ್ತೇನೆ. అదే
ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. For learning to be effectual, it needs to be delivered in a convivial environment. Nalanda's majestic and splendid landscape, bordered by evergreen trees and plants, spacious digital classrooms, playfields, hostel facility, tennis and table tennis court, laboratories, mess, confectionery, add testimony for a serene abode of learning. The Nalanda philosophy of holistic education firmly believes that the child is the center of learning. Experience the uniqueness of world-class education at Nalanda. Now, admissions are open. ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ವಿರಾಜಪೇಟೆ ತಾಲೂಕಿನ ಕಾರ್ಮಿಕರು ತಮ್ಮ ಹಕ್ಕನ್ನು ಪಡೆಯಲು ವಿರಾಜಪೇಟೆ ನಗರದಲ್ಲಿ ತಾಲೂಕು ಕಚೇರಿಯಿಂದ ಮೆರವಣಿಗೆ ಪ್ರಾರಂಭಗೊಂಡು ಕಿತ್ತೂರು ಚೆನ್ನಮ್ಮ ರಸ್ತೆಯ ಮೂಲಕ ಗಡಿಯಾರ ಕಂಬ, ಖಾಸಗಿ ಬಸ್ ನಿಲ್ದಾಣ, ಅಬ್ದುಲ್ ಕಲಾಂ ರಸ್ತೆ, ಸರ್ಕಾರಿ ಬಸ್ ನಿಲ್ದಾಣದ ಮೂಲಕ ದೊಡ್ಡಟ್ಟಿ ಚೌಕಿ, FMC ರಸ್ತೆಯ ಮೂಲಕ ತಾಲೂಕು ಮೈದಾನವನ್ನು ತಲುಪಿತು. ನಂತರ ನಡೆದ ಸಭೆಯಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮೋಹನ್ ಮಾತನಾಡಿ, ನಾವು ಕಾರ್ಮಿಕರು ನಮ್ಮ ದಿನಾಚರಣೆಯಿಂದ ಇಂದು ಮಾಡ್ತಾ ಇದ್ದೇವೆ. ಅನೇಕ ವರ್ಷಗಳಿಂದ ನಮಗೆ ನಮ್ಮ ಮತದಾನದ ಸಂದರ್ಭದಲ್ಲಿ ಬರುವ ವ್ಯಕ್ತಿಗಳು ಚುನಾವಣೆ ಕಳೆದ ಮೇಲೆ ನಮ್ಮ ಮೇಲಿನ ಕಾಳಜಿಯನ್ನು ಮರೆತು ಹೋಗುತ್ತಾರೆ. ಅಲ್ಲದೆ ನಮ್ಮ ಹಕ್ಕು ಕೇಳಲು ಹೋದರೆ ವಿವಿಧ ರೀತಿಯ ಕಾರ್ಮಿಕ ಸಂಹಿತೆಯನ್ನು ಜಾರಿ ಮಾಡ್ತಾರೆ. ನಮಗೆ ಸುರಕ್ಷತೆ ಇಲ್ಲ, ಸರಿಯಾದ ವೇತನ ಸಿಗ್ತಾ ಇಲ್ಲ. ಅದನ್ನು ನಾವು ಹೋರಾಟದ ಮೂಲಕ ಪಡೆದುಕೊಳ್ಳಬೇಕೆಂದರು. ಅವರಿಗೆ ಅವರ ಆತ್ಮಕ್ಕೆ ಸಾಧ್ಯಾಗಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಮಿಕರು ಒಗ್ಗಟ್ಟಾಗಿರಬೇಕು. ಎಲ್ಲ ಯಾವೇ ಕಾರ್ಮಿಕರಾಗಲಿ, ಕಟ್ಟಡ ಕಾರ್ಮಿಕರಾಗಲಿ, ತೋಟ ಕಾರ್ಮಿಕರಾಗಲಿ, ಕಾರ್ಖಾನೆಯಲ್ಲಿ ಕೆಲಸ ಮಾಡೋರಾಗಲಿ, ಬ್ಯಾಂಕಿನಲ್ಲಿ ಕೆಲಸ ಮಾಡೋರಾಗಲಿ, ಯಾವ ಕಚೇರಿಗಳಲ್ಲಿ ಕೆಲಸ ಮಾಡೋ ಎಲ್ಲರೂ ಕಾರ್ಮಿಕರೇ. ಆದರೆ ಆ ಕಾರ್ಮಿಕರು ಎಲ್ಲ ಈ ದಿವಸ ಎಲ್ಲರೂ ಒಗ್ಗಟ್ಟಾಗಿ ನಿಂತು ಕೆಲಸ ಮಾಡಿದರೆ ಇದು ನಮ್ಮ ದೇಶದಲ್ಲಿ ಎಲ್ಲ ಕಾರ್ಮಿಕರು ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಏನು ಕೆಲಸ ಮಾಡ್ತಾರೆ, ಆ ಕಡೆ ನಮಗೆ ಇವ್ರ ಜೊತೆಯಲ್ಲಿ ಸೇರ್ಬೇಕು. ಹಾಗೆಲ್ಲ ಎಲ್ಲರೂ ಒಗ್ಗಟ್ಟಾದ್ರೆ ಬಲ ಇರೋದು. ಯಾವ ಕಾರ್ಮಿಕರು ಎಲ್ಲರೂ ಒಗ್ಗಟ್ಟಾಗಿ ಇದ್ದರೆ ಬಲ, ಹೋರಾಟ ಮಾಡಿದರೆ ಜಯ. ಇದು ಎಲ್ಲರೂ ನೆನಪಿಟ್ಟುಕೊಂಡು ಎಲ್ಲರೂ
ಸಂತೋಷವಾಗಿ ಎಲ್ಲರೂ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡೋದಕ್ಕೆ ಎಲ್ಲರಿಗೂ ಧನ್ಯವಾದ. SGTV ಪರವಾಗಿ ಹಾಗೂ ಆದಿವಾಸಿ ಸಂಘದ ಪರವಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಈಗ ಮುಖ್ಯ ಅತಿಥಿಯಾಗಿ ಆಗಮಿಸಿದ ವಕೀಲ ಕ್ಲಿಪ್ಟನ್ ರೊಸಾರಿಯೋ ಮಾತನಾಡಿ, ಕಾರ್ಮಿಕರು ಗುಲಾಮರಲ್ಲ, ನಮ್ಮಿಂದ ಮಾತ್ರ ತೋಟವನ್ನು ಹಾಗೂ ವಿವಿಧ ಕಂಪನಿಗಳನ್ನು ನಡೆಸಲು ಸಾಧ್ಯ. ಕಾರ್ಮಿಕರು ಪ್ರತಿದಿನವೂ ಸರಾಸರಿ 16 ಗಂಟೆಗಳ ಕಾಲ ಕೆಲಸ ಮಾಡುವ ವ್ಯವಸ್ಥೆ ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದು 8 ಗಂಟೆಗೆ ಬಂದು ನಿಂತಿದೆ ಎಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಸಂಘಟನೆ ಎಂದರು. ಈ ಸಂಘಟನೆಗೆ ಸುಮಾರು 140 ವರ್ಷಗಳ ಇತಿಹಾಸವಿದೆ ಎಂದರು. ಕಾರ್ಯಕ್ರಮದಲ್ಲಿ 100 ಕಾರ್ಮಿಕರು ಪಾಲ್ಗೊಂಡಿದ್ದರು. ಸುಮಾರು ಒಂದ್ಸತಿ ಒಂದು ಪ್ರಶ್ನೆನೂ ಬರುತ್ತೆ ಮನಸ್ಸಿಗೆ, ಏನಪ್ಪ ನಾವು ಹುಟ್ಟಿದ್ ಯಾಕೆ? ಹುಟ್ಟಿದ್ ಬರೀ ಎಸ್ಟೇಟ್ ಅಲ್ಲಿ ಕೆಲಸ ಮಾಡೋದು, ಆ ಕೂಲಿ ಕೆಲಸ ಮಾಡ್ಕೊಂಡು ಸಾಯಕ್ಕ, ಅಥವಾ ನಮ್ಮ ಜೀವನದಲ್ಲಿ ಬೇರೆ ಏನಾದ್ರೂ ಇದೆಯಾ? ಈ ಪ್ರಶ್ನೆ ಬಹುಶಃ ನಿಮ್ ಎಲ್ಲರಿಗೂ ಮನ್ಸು ಬಂದೇ ಬಂದಿರುತ್ತೆ. ನಿಮ್ಗಿಂತ ಮುಖ್ಯವಾಗಿ ಬೇರೆ ಯಾರಿಗೂ ಈ ದಿವಸ ಇಲ್ಲ ಅಂತ ನಾನು ಹೇಳಕ್ ಬಯಸ್ತಾ ಇರೋದು. ಇವತ್ತಿನ ದಿವಸ ನಾವು ಬಂದು ಕಾರ್ಮಿಕರಾಗಿ ನಾವೊಂದು ಪ್ರತಿಜ್ಞೆ ತಗೊಳ್ಳೋ ಒಂದು ದಿವಸ. ನಮ್ಮ ಶ್ರಮದಿಂದ ಈ ದೇಶ ಕಟ್ಟಿರೋದು, ನಮ್ಮ ಶ್ರಮದಿಂದ ಈ ದೇಶ ನಡೀತಾ ಇರೋದು, ಕರೆಕ್ಟಾ ಇಲ್ವಾ? ನಮ್ಮ ಶ್ರಮದಿಂದ ನೋಡಿ, ಬೆಂಗಳೂರಲ್ಲಿ ಇವತ್ತು ದೊಡ್ಡ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಒಂದು 15-20 ಸಾವಿರ ಜನ ಕಾರ್ಮಿಕರು ಅಲ್ಲಿ ಸೇರ್ಕೊಂಡಿದ್ದಾರೆ. ಪೌರ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಹೋಟೆಲ್ ಕೆಲಸ ಮಾಡೋರು, ಫ್ಯಾಕ್ಟ್ರಿ ಕೆಲಸ ಮಾಡೋರು, 100 ಜನ, 1000 ಜನ ಅಲ್ಲಿ ಸೇರಿದ್ದಾರೆ. ಇವತ್ತು ಅವ್ರು ಯಾರು ಕೆಲ್ಸಕ್ಕೆ ಹೋಗಿಲ್ಲ, ಮತ್ತೆ ಅವ್ರಿಗೆ ರಜಾ ಮತ್ತೆ ಸಂಬಳನೂ ಸಿಗ್ಬೇಕು ಇವತ್ತು. ಯಾಕೆ ಆ ಥರ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ? ಇಲ್ಲೇ ಇನ್ನೊಂದು ಸಂಘಟನೆಯವರು ಅವರು ಮೇ ದಿನಾಚರಣೆ ಮಾಡ್ತಿದ್ದಾರೆ. ಅವ್ರು ಯಾಕೆ ಮಾಡ್ತಿದ್ದಾರೆ? ಇವತ್ತು ಯಾಕೆ ಪ್ರಪಂಚದಲ್ಲಿ, ಬರೀ ನಮ್ಮ ದೇಶ ಅಲ್ಲ, ನಮ್ಮ ಬೆಂಗಳೂರು ಮಾತ್ರ ಅಲ್ಲ, ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಪ್ರತಿಯೊಂದು ಊರಲ್ಲಿ ಕಾರ್ಮಿಕರು ಇವತ್ತು ಸೇರ್ಕೊಂಡು ನಾವು ಇದು ನಮ್ಮ ದಿವಸ, ಇದು ಕಾರ್ಮಿಕರ ದಿನಾಚರಣೆ ಅಂತ ಎದೆ ತಟ್ಕೊಂಡು ಹೆಮ್ಮೆಯಿಂದ ಯಾಕೆ ಹೇಳ್ತಿದ್ದಾರೆ? ಯಾಕೆಂದ್ರೆ ಅವ್ರು ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕಾರ್ಮಿಕರು ಇಲ್ಲದೆ ಒಂದು ಸರ್ಕಾರನೂ ಇಲ್ಲ, ಕಾರ್ಮಿಕರು ಇಲ್ಲದೆ ಒಂದು ದೇಶನೂ ಇಲ್ಲ, ಕಾರ್ಮಿಕರಿಂದ ಯಾರು ಏನು ಮಾಡಕ್ಕಾಗಲ್ಲ. ಕಸ ಗುಡಿಸೋರು ಬೆಳಿಗ್ಗೆನ ಬಂದಾಗ ಇಲ್ಲೆಲ್ಲ ಕಸ ಗುಡಿಸ್ತಾ ಇದ್ರು ಪೌರ ಕಾರ್ಮಿಕರು. ಈ ಕಸ ಗುಡಿಸೋರು 1 ವಾರ ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ವಿರಾಜಪೇಟೆ ಕೊಲ್ತೋಗುತ್ತೆ, ಜನರಿಗೆ ಏನೇನೋ ಕಾಯಿಗಳು ಬರುತ್ತೆ. ನೀವುಗಳಿಗೆ ಹೋಗ್ಬಿಟ್ಟು ಎಸ್ಟೇಟ್ ಅಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಯಾರಲ್ಲಿ ಕಾಫಿ ಕಿತ್ತೋದು? ಆಕಾಶದಿಂದ ಯಾರಾದ್ರೂ ಬರ್ತಾರ ಕಿತ್ತಕ್ಕೆ? ಡ್ರೈವರ್ ಗಾಡಿ ಓಡಿಸಿಲ್ಲ ಅಂದ್ರೆ ಯಾರು ಗಾಡಿ ಓಡಿಸೋರು? ಅಂದ್ರೆ ನಮ್ಮ ದುಡಿಮೆಯಿಂದಾನೇ ಈ ಪ್ರಪಂಚ ನಡೀತಾ ಇರೋದಂತೂ ಇವತ್ತಿನ ದಿವಸ ನಾವು ಎಲ್ಲರೂ ಅರ್ಥ ಮಾಡಿಕೊಂಡು ನಾವು ಕಾರ್ಮಿಕರಾಗಿ ನಮಗೂ ಒಂದು ಘನತೆಯ ಜೀವನ, ನಮಗೂ ಹಕ್ಕು ಅಧಿಕಾರಿಗಳು ಸಿಗ್ಬೇಕಂತ ಒಂದು ಪ್ರತಿಜ್ಞೆ ತಗೊಳ್ಳೋ ಒಂದು ದಿವಸ. ಆದ್ರೆ ಬರೀ ಯಾಕೆ ಇವತ್ತು ಮಾಡ್ತಾ ಇದ್ದೀವಿ? ಬೇರೆ ದಿನನೂ ಮಾಡ್ಬೋದಾಗಿತ್ತಲ್ಲ. ಇದಕ್ಕೆ ಒಂದು ದೊಡ್ಡ ಚರಿತ್ರೆ ಇದೆ, ಅದು ಮಾತಾಡ್ಬೇಕಂದ್ರೆ ಸುಮಾರು ಟೈಮ್ ಆಗುತ್ತೆ. ಭಾಗಮಂಡಲ ಸಮೀಪದ ಕೋರಂಗಾಲದ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ಗಣಹೋಮ, ದೇವರಿಗೆ ಅನುಜ್ಞಾನ ಕಳಸ, ಬಿಂಬಶುದ್ಧಿ, ನವಗ್ರಹ ಹೋಮ, ತತ್ವಹೋಮ, ತತ್ವ ಕಳಸ, ಜೀವ ಕಳಸ ಪ್ರತಿಷ್ಠೆ, ದುರ್ಗಾದೀಪ ನಮಸ್ಕಾರ ಪೂಜೆ, ಪ್ರಾಯಶ್ಚಿತ ಹೋಮ, ಆದಿವಾಸ ಹೋಮ, ಕಳಸ ಮಂಟಪ ಸಂಸ್ಕಾರ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ವೃಷಭ ಲಗ್ನದಲ್ಲಿ ಬ್ರಹ್ಮ ಕಲಶಾಭಿಷೇಕ ನಡೆಯಿತು. ಉಪದೇವರಿಗೆ ಕಲಶಾಭಿಷೇಕ, ಮಹಾಪೂಜೆ, ದೇವರಿಗೆ ಪ್ರತಿಷ್ಠೆ ಬಲಿ, ಮಂಗಳ ಮಂತ್ರಾಕ್ಷತೆ, ಆಶೀರ್ವಚನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. 3 ದಿನಗಳ ಕಾಲ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು.
ಅಧಿಕ ಸಂಖ್ಯೆಯ ಗ್ರಾಮಸ್ಥರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಈ ಸಂದರ್ಭ ದೇವಾಲಯ ಆಡಳಿತ ಮಂಡಳಿ, ಜೀರ್ಣೋದ್ಧಾರ ಸಮಿತಿ, ತಕ್ಕ ಮುಖ್ಯಸ್ಥರು, ಚುನಾಯಿತ ಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು. ದುಗ್ಗಳ ಸದಾನಂದ ನಾಪೋಕ್ಲು ಕೊಡಗು ಗೌಡ ಯುವ ವೇದಿಕೆ ವತಿಯಿಂದ ನಗರದ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಗೌಡ ಪ್ರೀಮಿಯರ್ ಲೀಗ್ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಎಲೈಟ್ ಕ್ರಿಕೆಟ್ ಕ್ಲಬ್ ಸ್ಕ್ವಾಡ್ 2 ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಎಲೈಟ್ ಕ್ರಿಕೆಟ್ ಕ್ಲಬ್ ತಂಡ ರನ್ನರ್ಸ್ ಪ್ರಶಸ್ತಿಗೆ ತೃಪ್ತಿಪಟ್ಟುಕೊಂಡಿತ್ತು. ಗೌಡ ಮಹಿಳೆಯರ ಕ್ರಿಕೆಟ್ನಲ್ಲಿ ಪ್ಯಾಂಥರ್ಸ್ ಕ್ಲಬ್ ಕೊಡಗು ಮೊದಲ ಸ್ಥಾನವನ್ನು ಪಡೆದುಕೊಂಡರೆ ಬ್ಲ್ಯಾಕ್ ಪ್ಯಾಂಥರ್ಸ್ ತಂಡ ದ್ವಿತೀಯ ಸ್ಥಾನ ಗಳಿಸಿತು. ಪುರುಷರ ವಿಭಾಗದ 2ನೇ ಎಲಿಮಿನೇಟರ್ ಪಂದ್ಯದಲ್ಲಿ ಎಲೈಟ್ ಕ್ರಿಕೆಟ್ ಕ್ಲಬ್ ತಂಡ ಕೂರ್ಗ್ ವಾರಿಯರ್ಸ್ ತಂಡದ ವಿರುದ್ಧ 7 ವಿಕೆಟ್ಗಳ ಜಯ ಸಾಧಿಸಿ ಫೈನಲ್ ಪ್ರವೇಶಿಸಿತು. ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಪಂದ್ಯಾಟವನ್ನು ಉದ್ಘಾಟಿಸಿದರು. ಪುರುಷರ ಫೈನಲ್ ಪಂದ್ಯಾವಳಿಯ ಉದ್ಘಾಟನೆಯಲ್ಲಿ ಅತಿಥಿಗಳಾಗಿ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಸೂರ್ತಲೆ ಸೋಮಣ್ಣ, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷ ಕೊಲ್ಯದ ಗಿರೀಶ್, ಜಿಂಜರ್ ಕಿಂಗ್ಸ್ ಮಾಲೀಕರಾದ ರಾಮಣ್ಣ, ಕೊಡಗು ಗೌಡ ವಿದ್ಯಾಸಂಘದ ಅಧ್ಯಕ್ಷ ಅಂಬೇಕಲ್ ನವೀನ್, ಗೌಡ ಯುವ ವೇದಿಕೆ ಅಧ್ಯಕ್ಷ ಪಾಣತ್ತಲೆ ಜಗದೀಶ್ ಮಂದಪ್ಪ, ನಗರಸಭಾ ಸದಸ್ಯೆ ಶ್ವೇತಾ ಪ್ರಶಾಂತ್, ಮೂಟೇರ ಪುಷ್ಪಾವತಿ, ರೇವತಿ ರಮೇಶ್, ತುಂತಜೆ ಗಣೇಶ್ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಗಳ ಗೌಡ ಸಮಾಜಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಪಂದ್ಯಾಟ ಪ್ರಾರಂಭ ಆದ ಎಲ್ಲ ಅತಿಥಿಗಳಿಗೂ ಈ ಆಟಗಾರರಿಗೆ ಶುಭಾಶಯವನ್ನು ಕೊಡುವಂತ ಅತಿಥಿಗಳಿಗೆ ಮತ್ತೆ ಈ ಒಂದು ಪಂದ್ಯಾಟಕ್ಕೆ ಸ್ವಾಗತವನ್ನು ಬಯಸ್ತಾ ತಾವೆಲ್ಲರೂ ಜನಪ್ರಿಯ ನಾಯಕ ಜನಮನ್ನಣೆ ಪಡೆದಿರುವಂತಹ ಆಟವನ್ನು ನೋಡಿದೆ. ಅದರ ಗುಣಮಟ್ಟ ಅಂದರೆ ಕ್ವಾಲಿಟಿ ಆಫ್ ದ ಗೇಮ್ ಭಾಳ ಶ್ರೇಷ್ಠವಾದದ್ದು. ಅಂದರೆ ಭಾಳ ಚೆನ್ನಾಗಿ ಆಡಿದ್ರಿ. ನಾನು ಕಾಲೇಜಿನಲ್ಲಿದ್ದಾಗ ಬೆಂಗಳೂರು ಯೂನಿವರ್ಸಿಟಿವರೆಗೂ ಆಡಿದೆ ಮತ್ತು ವಕೀಲನಾಗಿ ನಮ್ಮ ಫಸ್ಟ್ ಡಿವಿಷನ್ ಟೀಮ್ ಇತ್ತು. ನಮ್ಮ ವಕೀಲರ ಸಂಘದ ಕ್ರಿಕೆಟ್ ಟೀಮ್ ಅದರಲ್ಲೂ ಕೂಡ ಆಡಿದೆ. ನಾನು ಫಸ್ಟ್ ಡಿವಿಷನ್ವರೆಗೂ ಆಡಿದ್ದೀನಿ. ಆದರೆ ನಿಮ್ಮ ಫೀಲ್ಡಿಂಗು ಇದನ್ನೆಲ್ಲ ನೋಡಿದ್ರೆ ಭಾಳ ಹೆಚ್ಚು ಪ್ರತಿಭೆ ಇರುವಂಥ ಆಟಗಾರರು ಇದರಲ್ಲಿ ಭಾಗವಹಿಸಿದ್ದೀರಾ. ತಮಗೆಲ್ಲರೂ ಕೂಡ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಗ್ರಾಮೀಣ ಭಾಗದಲ್ಲಿ ನಾವು ಭಾಳ ಹೆಚ್ಚು ಪ್ರತಿಭೆಯನ್ನು ಕಾಣಲಿಕ್ಕೆ ಸಿಗ್ತದೆ. ಅದು ನಮ್ಮ ಜಿಲ್ಲೆಯಲ್ಲಿ ಕೊಡಗಿನಲ್ಲಿ ಕ್ರೀಡೆ ಅಂದ್ರೇ ನಾವು ಒಂದು ನಮ್ಮ ಸಂಸ್ಕೃತಿಯ ಆಚಾರ ವಿಚಾರಗಳೆಲ್ಲ ಒಂದು ಭಾಗ ಅಂದರೆ ಕ್ರೀಡೆ, ಎಲ್ಲ ರೀತಿಯಾದಂಥ ಕ್ರೀಡೆ. ಆದರೆ ಈ ಪ್ರತಿಭೆಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅವಕಾಶಗಳು ಸಿಗಬೇಕು ಅಂತ ಹೇಳಿದ್ರೆ ನಾವು ಮೂಲಭೂತ
ಸೌಕರ್ಯ ಕ್ರೀಡಾ ಮೈದಾನಗಳಿರ್ಬೋದು, ಅವ್ರು ಆಡಲಿಕ್ಕಿರುವಂಥ ಸಾಮಗ್ರಿಗಳಿರ್ಬೋದು, ಇದೆಲ್ಲವನ್ನು ಅವ್ರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. 2 ಸೋಲಿಲ್ಲದ ತಂಡ, 2 ಸೀಸನ್ ಕೂಡ ಆಡಿದಂಥ ಟೀಮ್